ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಲ್ಲಿಕಾರ್ಜುನರವರಿಗೆ ಯೋಗ ತರಬೇತಿದಾರರಾದ ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿ ಲಭಿಸಿದೆ. ಹೂವಿನಹಡಗಲಿ ತಾಲೂಕಿನ ಮಾನೇರ ಮಸಲವಾಡದಲ್ಲಿ ಜನಿಸಿದ ಮಲ್ಲಿಕಾರ್ಜುನ್ ತಂದೆ ಪರಮೇಶ್ವರಪ್ಪ, ತಾಯಿ ಚನ್ನಬಸಮ್ಮ ಕೃಷಿಕರಾಗಿ ಸಾತ್ವಿಕ ಜೀವನವನ್ನು ಮಾಡುತ್ತಾ ಮಕ್ಕಳನ್ನು ಸಂಸ್ಕಾರದಿಂದ ಬೆಳೆಸಿದರು. ಮಲ್ಲಿಕಾರ್ಜುನ್ ಯೋಗ ಪ್ರತಿಭೆ ಸುಮಾರು 3 ದಶಕಗಳಿಗೂ ಹೆಚ್ಚಿನ ಕಾಲ ಯೋಗಾಭ್ಯಾಸ ತರಬೇತಿ ನೀಡುತ್ತಾ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಸಮಾಜದ ಬಂಧುಗಳಿಗೆ ಉಚಿತವಾಗಿ ಯೋಗ ತರಬೇತಿಯನ್ನು ನೀಡಿ ಎಲೆಮರೆ ಕಾಯಿಯಂತೆ ಕೆಲಸ ಮಾಡಿದ ಇವರನ್ನು ಗುರುತಿಸಿ ಅಕ್ಷರದೀಪ ಫೌಂಡೇಶನ್ ಧಾರವಾಡ ಮತ್ತು ಉತ್ತರ ಕನ್ನಡ ಅಕ್ಷರದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆಯವರು ಧಾರವಾಡದಲ್ಲಿ ಕಾಯಕ ಯೋಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಗಳನ್ನು ಕಷ್ಟಪಟ್ಟು ವಿದ್ಯಾಬುದ್ಧಿಯನ್ನು ಕೊಟ್ಟಂಥ ತಂದೆ ತಾಯಿಗಳನ್ನು ನೆನಪಿಸಿಕೊಂಡ ಅವರು ತಮಗೆ ಬಂದ ಈ ಪ್ರಶಸ್ತಿಯನ್ನು ತಮ್ಮ ತಂದೆ ತಾಯಿಗಳಿಗೆ ಅರ್ಪಿಸಿರುವುದು ವಿಶೇಷವಾಗಿದೆ. ವೈವಾಹಿಕ ಜೀವನದ ಜೊತೆಗೂಡಿದ ಪತ್ನಿ ಶ್ರೀಮತಿ ವಿದ್ಯಾರವರು ತಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಭಾಗಿಯಾಗಿ ಕುಟುಂಬದ ಅಭಿವೃದ್ಧಿಯಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದ್ದಾರೆ ಎಂದು ಮಲ್ಲಿಕಾರ್ಜುನರವರು ಭಾವುಕರಾಗಿ ಹೇಳುತ್ತಾರೆ. ತಮ್ಮ ಸಾಧನೆಯ ಹಿಂದೆ ತಮ್ಮ ಶ್ರೀಮತಿ ವಿದ್ಯಾರವರು ಕೂಡ ಇದ್ದಾರೆ ಎನ್ನುತ್ತಾರೆ. ತಮ್ಮ ಕುಟುಂಬದ ಎಲ್ಲ ಸಹೋದರ ಸಹೋದರಿಯರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಡೀ ಕುಟುಂಬ ತಮ್ಮ ಜೊತೆಗಿದ್ದ ಕ್ಷಣವನ್ನು ಅವರು ಜೀವನದ ಶ್ರೇಷ್ಠ ಕ್ಷಣ ಎಂದು ಭಾವಿಸಿದ್ದಾರೆ. ಮಲ್ಲಿಕಾರ್ಜುನ್ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜದ ಎಲ್ಲ ಜನರಿಗೂ ಯೋಗಾಭ್ಯಾಸ ಮಾಡಿಸುತ್ತಾ ಚಿರಪರಿಚಿತರಾಗಿದ್ದಾರೆ. ಆರೋಗ್ಯಕ್ಕಾಗಿ ಶ್ರಮಿಸುವ ನಿಜವಾದ ಕಾಯಕ ಯೋಗಿ ಅವರಿಗೆ ಬಂದ ಪ್ರಶಸ್ತಿ ಸಾರ್ಥಕವಾಗಿದೆ. ಅಕ್ಷರದೀಪ ಫೌಂಡೇಶನ್ನ ಪ್ರವೀಣ್ ಕುಮಾರ್ ಅವರು ಕನ್ಯಾಳ್, ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಕರ್ನಾಟಕ ರಾಜ್ಯ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ರತ್ನಾಗಿ ಬದಿ, ಅಕ್ಷರದೀಪ ಸಾಹಿತ್ಯ ವೇದಿಕೆಯ ಅಂತಾರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ನಾಗೇಶ್ ಹಾಗೂ ಅಕ್ಷರದೀಪ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಇದ್ದರು. ಈ ಪ್ರಶಸ್ತಿಯನ್ನು ಮಲ್ಲಿಕಾರ್ಜುನ ಅವರಿಗೆ ಪ್ರದಾನ ಮಾಡುವುದರ ಮೂಲಕ ಒಬ್ಬ ಶ್ರೇಷ್ಠ ಯೋಗ ಪಟುವನ್ನು ಅವರ ಗುರುತಿಸಿದಂತಹ ಸಾಧನೆ ಅವರದ್ದಾಗಿದೆ.